ಎಲ್ಪಿಜಿ ಗ್ಯಾಸ್ ಸಮಸ್ಯೆ ನಡುವೆ ಐಪಿಎಲ್ ಟಿಕೆಟ್ ಜಂಜಾಟ ಕೂಡ ಜೋರಾಗಿದೆ. ಜನಪ್ರತಿನಿಧಿಗಳ ನಡೆಗೆ ಆಟೋ ಚಾಲಕರಿಂದ ತೀವ್ರ ಆಕ್ರೋಶ ವ್ಯಕ್ತವಾಗ್ತಿದೆ. ಜನರ ಸಮಸ್ಯೆಯನ್ನ ಆಲಿಸಬೇಕಾಗಿದ್ದವರು ಐಪಿಎಲ್ ಟಿಕೆಟ್ಗಾಗಿ ಕ್ಯೂ ನಿಂತಿದ್ದಾರೆ. ಹೊಟ್ಟೆಪಾಡಿಗೆ ಆಟೋ ಓಡಿಸುವವರು ಗ್ಯಾಸ್ ಬಂಕ್ ಮುಂದೆ ಕ್ಯೂ ನಿಂತಿದ್ದೀವಿ ನಾವು. ಸರ್ಕಾರ ಕೂಡಲೇ ಸಮಸ್ಯೆಯನ್ನ ಬಗೆಹರಿಸದಿದ್ದರೆ ಉಗ್ರ ಪ್ರತಿಭಟನೆ ಮಾಡ್ತೀವಿ. ರಾಜ್ಯ ಸರ್ಕಾರಕ್ಕೆ ಪ್ರತಿಭಟನೆಯ ಎಚ್ಚರಿಕೆ ಕೊಟ್ಟಿದ್ದಾರೆ ಆಟೋ ಚಾಲಕರು. ದೇವೇಗೌಡ ಪೆಟ್ರೋಲ್ ಬಂಕ್ ಬಳಿ ಸೂಪರ್ ಗ್ಯಾಸ್ ಸ್ಟೇಷನ್ ಮುಂದೆ ಆಟೋ ಚಾಲಕರು ಕ್ಯೂ ನಿಂತಿದ್ದಾರೆ. ಕಿಲೋಮೀಟರ್ ಗಟ್ಟಲೆ ಬಂಕ್ ಬಳಿ ಕ್ಯೂ ನಿಂತಿರುವಂತಹ ಆಟೋಗಳು. ಆಟೋ ಚಾಲಕರನ್ನು ನಿಯಂತ್ರಿಸೋದಕ್ಕೆ ಬಂಕ್ ಸಿಬ್ಬಂದಿ ಹೈರಾಣಾಗ್ತಾ ಇದ್ದಾರೆ. ಗ್ಯಾಸ್ ಸ್ಟೇಷನ್ ಮುಂದೆ ಚಾಲಕರನ್ನ ನಿಯಂತ್ರಣ ಮಾಡೋದಕ್ಕೆ ಈಗ ಪೊಲೀಸರನ್ನು ಕೂಡ ನಿಯೋಜನೆ ಮಾಡಲಾಗಿದೆ. ಗ್ಯಾಸ್ ಖಾಲಿ ಆಗ್ತಾ ಇದ್ದಂತೆ ಸ್ಟೇಷನ್ ಕ್ಲೋಸ್ ಮಾಡೋದಕ್ಕೆ ಬಂಕ್ ಸಿಬ್ಬಂದಿ ಮುಂದಾಗಿದ್ದಾರೆ. ಆಟೋ ಚಾಲಕರನ್ನ ಬಂಕ್ ಬಳಿಯಿಂದ ಪೊಲೀಸರು ಕಳಿಸ್ತಾ ಇದ್ದಾರೆ. ಆಟೋ LPG ಸಮಸ್ಯೆ ಬೆಂಗಳೂರಿನ ಆಟೋ ಚಾಲಕರನ್ನ ಕಂಗೆಡಿಸಿದ್ದು. ಇದೀಗ ನಾವು ಏನು ದೇವೇಗೌಡ ಪೆಟ್ರೋಲ್ ಬಂಕ್ ಏನಿದೆ ಅದರ ಪಕ್ಕದಲ್ಲಿರುವಂತಹ ಸೂಪರ್ ಗ್ಯಾಸ್ ಸ್ಟೇಷನ್ ಮುಂದೆ ಇದ್ದೀವಿ. ಇಲ್ಲೂ ಕೂಡ 1 ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಂತು ಆಟೋ ಚಾಲಕರು ಇಲ್ಲಿ ಗ್ಯಾಸ್ನ ಹಾಕಿಸ್ಕೊಳ್ತಾ ಇದ್ದಾರೆ. ನಿಮಗೆ ಇಲ್ಲಿನ ಸನ್ನಿವೇಶವನ್ನು ತೋರಿಸ್ತಾ ಹೋಗ್ತೀನಿ. ಏನು ಬೆಳಗ್ಗೆಯಿಂದಲೂ ಕೂಡ ಏನು ನೂರಾರು ಆಟೋ ಚಾಲಕರು ಕಿಲೋಮೀಟರ್ ಗಟ್ಟಲೆ ಇಲ್ಲಿ ಆಟೋಗೆ ಗ್ಯಾಸ್ಗೋಸ್ಕರ ಅವರು ಕ್ಯೂ ಅನ್ನು ನಿಂತ್ಕೊಂಡಿದ್ದಾರೆ. ಅವರು ಕೂಡ ಹೇಳ್ತಾ ಇರುವಂಥದ್ದು, ನಾವು ನಿನ್ನೆ ರಾತ್ರಿಯಿಂದಲೂ ಬಂದು ಇಲ್ಲಿ ಕ್ಯೂ ನಿಂತ್ಕೊಂಡಿದ್ದೀವಿ, ಆದರೆ ನಮಗೆ ಸಮರ್ಪಕವಾದಂತಹ ಗ್ಯಾಸ್ ಪೂರೈಕೆ ಆಗ್ತಾ ಇಲ್ಲ, ಇದರಿಂದ ನಮಗೆ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆ ನಾವು ಬರೀ ಕ್ಯೂಗಳಲ್ಲಿ ನಿಂತ್ಕೊಳ್ಳೋದ್ರಿಂದ ನಮ್ಮ ಹೊಟ್ಟೆಪಾಡಿನ ಗತಿ ಏನು ಸರ್ ಅಂತ ಹೇಳಿ ಅವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಏನು ಇದು ಸಮಸ್ಯೆಯನ್ನು ಬಗೆಹರಿಸಬೇಕಾದಂಥ ಗೌರ್ಮೆಂಟ್ ಏನಿದೆ ಅದು IPL ಟಿಕೆಟ್ಗೋಸ್ಕರ ಒಂದು ಧ್ವನಿ ಎತ್ತಾರೆ ಹೊರತು ನಮ್ಮ ಸಮಸ್ಯೆಗೆ ಯಾರು ಕೂಡ ಒಂದು ಧ್ವನಿಯನ್ನು ಎತ್ತಾ ಇಲ್ಲ ಅಂತೇಳಿ ಆಟೋ ಚಾಲಕರು ಒಂದು ಆರೋಪವನ್ನು ಮಾಡ್ತಾ ಇರುವಂಥದ್ದು. ಈಗ ನಮ್ಮ ಜೊತೆ ಆಟೋ ಚಾಲಕರು ಕೂಡ ಇದ್ದಾರೆ, ಅವ್ರನ್ನೂ ಕೂಡ ಮಾತಾಡ್ತಾ ಹೋಗ್ತೀನಿ. ಸರ್, ಏನು ಸಮಸ್ಯೆ ಆಗ್ತಾ ಇದೆ? ಸರ್ಕಾರ ಏನು ಮಾಡ್ಬೇಕಂತ? ಸರ್, ಸರ್ಕಾರ ನಮಗೆ ಇವಾಗ ಲೈನ್ ನಿಂತಿರೋದು ಏನಕ್ಕೆ ಅಂದ್ಕೊಂಡಿದ್ದೀರಾ ಅಂದರೆ IPL ಟಿಕೆಟ್ಗೋಸ್ಕರ ಬಂದಿದ್ದೀವಿ ಸರ್. ಈ IPL ಟಿಕೆಟ್ಗೆ ಕೊಡ್ತಾರೆ ಇವತ್ತು ಚೆನ್ನೈ ಬೆಂಗಳೂರು ಇದಿದೆ ಅನ್ನೋಕ್ಕೋಸ್ಕರ. ಈ ನಾಚೆಗಡೆ ಸರ್ಕಾರ ಈ MLAಗಳು ಇವರಿಗೆಲ್ಲ ಹೇಳ್ತಾ ಇದ್ದೀವಿ, ಅಲ್ಲೆಲ್ಲ IPL ಹೋಗಿ ಟಿಕೆಟ್ ಇದೆ. ನಮ್ಮ ಚಾಲಕರುಗಳಿಗೆ ಬಂದು ನೋಡಿದ್ದೀರಾ ನೀವು ಲೈನ್ಗಳೆಲ್ಲ ಎಷ್ಟಿದೆ ಅಂತ? ನೋಡಿ, ನಾನು ಬಂದು ನಿಂತಿದ್ದೀನಿ ಇಲ್ಲಿ. ಗ್ಯಾಸ್ ಇಲ್ಲ, ಇನ್ನೊಂದು 150 ಲೀಟ್ರ್ ಇದೆ, ಗ್ಯಾಸ್ ಇಲ್ಲ ಅಲ್ಲಿ. ಈ ಸರ್ಕಾರಗಳು ಹೋಗಿ ಕೇಂದ್ರ ಸರ್ಕಾರಕ್ಕೆ ಬೆಟ್ ಮಾಡೋ ತೋರ್ಸೋಕ್ಕೂ ಮುಂಚೆ ಇವ್ರು ಏನಕ್ಕಿದ್ದಾರೆ ಇಲ್ಲಿ ಅಂತ ಕೇಳ್ಕೊಳ್ಳಿ. MP MLAಗಳು ಇಲ್ಲಿ ಏನಕ್ಕಿದ್ದೀರಾ? ನಾವು ಓಟ್ ಹಾಕಿರೋರು ನಿಮಗೆ, ಮೋದಿಗಲ್ಲ. ಈ 136 ನಾವು ಸೀಟ್ ಗೆಲ್ಸ್ಕೊಟ್ಟಿದ್ದು ನಿಮಗೆ. ನೀವು ರಾಜಭಾರ ಮಾಡಿರಿ, ನೀವು ಕಿತ್ಕೊಂಬಂದು ಕೊಡ್ರಿ ನಮಗೆ. ನಮ್ಮ ನಮಗೇನು ಸಮಸ್ಯೆ ಆಗಿದೆ ಅದನ್ನು ನೀವು ತೊಗೊಂಬಂದು ಕೊಡ್ರಿ. ನೀವು ಹೋಗ್ಬಿಟ್ಟು ಮೋದಿಗೆ ಹೋಗ್ಬಿಡಿ, ಮೋದಿಗೆ ಹೋಗಿ ಕೇಳಿ ಅನ್ನೋದಲ್ರಿ ಮುಖ್ಯಮಂತ್ರಿಗಳೇ. ವಿರೋಧ ಪಕ್ಷದ ನಾಯಕರೇ, ಅಶೋಕ್ ಅವರೇ, ಏನು ಮಾಡ್ತಾ ಇದ್ದೀರಿ? ವಿರೋಧ ಪಕ್ಷದವರು ಇದನ್ನೆಲ್ಲ ಧ್ವನಿ ಎತ್ತಬೇಕು. ಎಲ್ಲಿಗಿದ್ದೀರಾ? ಅವ್ರ ಜೊತೆ ನೀವು ದಾವಣಗೆರೆ ಸೇರ್ಕೊಂಡ್ಬಿಟ್ಟಿದ್ದೀರಾ? ಏನಂತ ಸರ್ಕಾರಗಳ್ರಿ ನಿಮ್ದು ಸರ್. ಇದೇ ರೀತಿ ಏನಾರ ಮುಂದಿನ ಸರ್ ಈ ದಿನಗಳಲ್ಲಿ ಇದೇ ರೀತಿ ಏನಾರ ಆದರೆ ಇದು ದೊಡ್ಡ ಮಟ್ಟದಲ್ಲಿ ನಾಳೆಯಿಂದನೇ ಇಡೀ ಬೆಂಗಳೂರಲ್ಲಿ ನಮಗೇನಾರ ಪ್ರತಿಯೊಂದು ಗ್ಯಾಸ್ ಬಂಕ್ಗಳಲ್ಲಿ ಗ್ಯಾಸ್ ಸಿಗಲಿಲ್ಲ ಅಂದರೆ ನ್ಯಾಯಯುತವಾಗಿ ಕಳ್ಸಂತೇಳಿ ಮಾರೋದಕ್ಕಿಂತ ನ್ಯಾಯಯುತವಾಗಿ ನಮಗೇನು ಕೊಡಬೇಕು ಅದು ಕೊಡಲಿಲ್ಲ ಅಂದರೆ ನಾವು ನಾಳೆಯಿಂದ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡ್ತಾಯಿದ್ದೀವಿ. ಪೊಲೀಸ್ ಇಲಾಖೆಗೂ ಹೇಳ್ತಾ ಇದ್ದೀವಿ, ಪ್ರತಿಯೊಬ್ಬರಿಗೂ ನೋಟಿಸ್ ಕೊಟ್ಟಿದ್ದಾರಂತೆ ನಿನ್ನೆ. ಏನೋ ಪೀಕ್ ಅವರ್ಸಲ್ಲಿ ಹಾಕಂಗಿಲ್ಲ ಅಂತ. ಪೀಕ್ ಅವರ್ಸಲ್ಲಿ ಹಾಕಲಿಲ್ಲ ಅಂದರೆ ಇನ್ಯಾವಾಗ ಹಾಕೋದವರು? ನಾವು ಯಾವ ಟೈಮಿಗೆ ರಾತ್ರಿ 9 ಗಂಟೆ ಮೇಲೆ ಬಂಕ್ ಕ್ಲೋಸ್ ಆಗುತ್ತೆ, ಇನ್ಯಾವಾಗ ಹಾಕೋದು? ದಯವಿಟ್ಟು ಇವ್ರಿಗೆ ಕಮಿಷನರ್ ಅವ್ರಿಗೆ ಹೇಳ್ತಾ ಇದ್ದೀನಿ, ಇದನ್ನು ಹಿಂಪಡಿಬೇಕು. ಗ್ಯಾಸ್ ಎಲ್ಲಿರುತ್ತೋ ಅಲ್ಲಿ ನೀವು ಪೊಲೀಸ್ ಅವ್ರನ್ನ ನಿಲ್ಲಿಸಿ ಸಮಾಧಾನಕರವಾಗಿ ಗ್ಯಾಸ್ನ ವಿತರಣೆ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಅದನ್ನು ಬಿಟ್ಟು ನೀವು ದಬ್ಬಾಳಿಕೆ ಮಾಡೋದು, ಬಂಕ್ನ ಕ್ಲೋಸ್ ಮಾಡಿಸೋದು, ಆಫ್ ಮಾಡಿಸೋದಲ್ಲ ಸ್ವಾಮಿ. ಕ್ಯಾಮ್ರಾ ಪರ್ಸನ್ ಪ್ರತಾಪ್ ಜೊತೆ ಪ್ರವೀಣ್ ಜಮಖಂಡಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.